ನಮಸ್ತೆ. ಇವತ್ತು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಹೈನುಗಾರಿಕೆ ಕೇಂದ್ರಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಅವರು. ಇವತ್ತು ಅವರು ನಮ್ಮ ಹೈನುಗಾರಿಕೆ ಬಗ್ಗೆ ಎಷ್ಟು ಏನೇತ ಪೂರ್ತಿ ಎಲ್ಲ ರೀತಿ ಮಾಹಿತಿ ಕೊಡ್ತಾರೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತನಾ? ಅಣ್ಣ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ಒಂದು 12 ವರ್ಷದಿಂದ ಇದ್ದೀವಿ. ಹೌದಾ? ಎಷ್ಟು ಹಸುಗಳಿದಾವೆ ಇಲ್ಲಿ? ಇವಾಗ ಎಲ್ಲ 95 ಹಸು ಇದಾವೆ. ಇವಾಗ 35 ಹಾಲು ಕೊಡ್ತಾ ಇದ್ವಿ. ಎಷ್ಟು ಲೀಟ್ರ್ ಹಾಲು ಕೊಡ್ತಾ ಇದೆ? ಒಂದು ಹೊಸ 5 ರಿಂದ 15 ಗಂಟೆ ಕರಿಬೋದು. ಮೇವಿನ ಮೇಲೆ ಡಿಪೆಂಡ್. ಹೌದಾ? ಇವು ಬೂಸ ಹಿಂಡಿ ಎಲ್ಲ ಚೆನ್ನಾಗಿ ಕೊಟ್ರೆ, ಮುಸ್ಕಿನ ಜೋಳ ಕಡ್ಡಿ, ಫಾರಂ ಹುಲ್ಲು, ಒಣ ಹುಲ್ಲು, ರಾಗಿ ಹುಲ್ಲು ಎಲ್ಲ ಹಾಕಿದ್ರೆ ಒಳ್ಳೆ ಹಾಲು ಕೊಡ್ತವೆ. ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಹಸುಗಳನ್ನ ಮೈ ತೊಳಿಬೇಕು, ದಿನ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿದ್ರೆ ಅವಕ್ಕೆ ಫ್ರೀ ಆಯ್ತದೆ. ಮತ್ತೆ ಈ ಹಾಲೆಲ್ಲ ಇಲ್ಲಿರೋ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆ ಟೈಮ್ ಕೊಟ್ಬಿಡ್ತೀವಿ. ಹಾಲು ಕರ್ದೆ ಹಂಗೆ ಡೈರೆಕ್ಟ್. ಹೌದಾ? ಅಣ್ಣ ಶ್ರೀನಿವಾಸ್ ಅವರೇ, ಇವತ್ತು ಯಾವ ರೀತಿ ತಳಿಗಳಿದಾವೆ ನಮ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಬೇಕಾಯ್ತು. ಇಲ್ಲಿ ಎಚ್.ಎಫ್ ಜರ್ಸಿ ನೋಡ, ಆ ಕಲರು ಎಚ್.ಎಫ್ ಡಬಲ್ ಮಾರ್ಕ್ ಇರ್ತದೆ. ಹೌದಾ? ಎಷ್ಟು ಲೀಟರ್ ಹಾಲು ಕೊಡುತ್ತೆ ಒಂದು ಹಸು ಪ್ರತಿ ದಿವಸಕ್ಕೆ? ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು 8 ರಿಂದ 10 ಬೆಳಿಗ್ಗೆ 10-12. ಹೌದಾ? ಕರು ಹಾಕಿದಾಗ ಒಂದು 3-4 ತಿಂಗಳು ಚೆನ್ನಾಗಿ ಕೊಡ್ತವೆ. ಆಮೇಲೆ ಡೌನ್ ಆಯ್ತಿರ್ತದೆ. ಇದಕ್ಕೆ ಕಾಯಿಲೆಗಳೆಲ್ಲ ಬಂದ್ರೆ ಯಾವ ತರ ಇಲ್ಲಿ ಡಾಕ್ಟರ್ ಇಲ್ಲಿಗೆ ಬರ್ತಾರ? ಇಲ್ಲಾಂದ್ರೆ ಯಾವ ರೀತಿ? ಸಣ್ಣ ಪುಟ್ಟ ಕಾಯಿಲೆ ನಾವು ನೋಡ್ಕೊತಾ ಇರ್ತೀವಿ. ಆ ಡಾಕ್ಟರ್ ಬರ್ತಾರೆ, ಅವರು ನೋಡ್ಕೊತಾರೆ. ಅವಕ್ಕೆ ಡಾಕ್ಟ್ರು ಅವಾಗವಾಗ ವಾರಕ್ಕೊಂದ್ಸತಿ ಬಂದು ನೋಡ್ತಾ ಇರ್ತಾರೆ. ಬಂದು ನೋಡಿ ಆರೋಗ್ಯ ಹೆಂಗವೆ ಅಂತೆಲ್ಲ ನೋಡ್ತಾರೆ. ನಾವು ಬೆಳಿಗ್ಗೆ ವಾಕಿಂಗ್ ಮಾಡಕ್ಕೆ 6 ಹೊರಗಡೆ ಬಿಡ್ತೀವಿ 12 ಗಂಟೆ ಗಂಟ. ಆಮೇಲೆ ತಂದು ಕಟ್ಟಾಕಿ ಮೇವು ತಿಂಡಿ ಹಾಕಿ ಮತ್ತೆ ಹಾಲು ಕರಿಯೋದೆಲ್ಲ ಎಲ್ಲ ಜನಗಳೇ ನೀವು ಕೈ ಮುಖಾಂತರ ಕರಿತೀರಾ? ಇಲ್ಲಾಂದ್ರೆ ಮಿಷಿನ್ ಮಿಷಿನ್ ಅಂದ್ರೆ ಎಷ್ಟು ಗಂಟೆಗೆ ಇಲ್ಲಾಂದ್ರೆ ಎಷ್ಟು ನಿಮಿಷದಲ್ಲಿ ಒಂದು ಹಸುವಿಂದ ಹಾಲು ಕರಿಬೋದು? ಒಂದು ಹಸಿಗೆ ಮಿಷಿನ್ ಹಾಕಿದ್ರೆ ಒಂದು 10-12 ಸೆಕೆಂಡ್, ಕಾಲ್ ಗಂಟೆ ಟೈಮ್ಗೆ 10 ಲೀಟರ್ ಕೂಡ ಹಾಲು. ಕಾಲ್ ಗಂಟೆ ಟೈಮ್. ಮತ್ತೆ ಇನ್ಸೂರೆನ್ಸ್ ಏನಾದ್ರು ಮಾಡಿಸಿದ್ದೀರಾ ಹಸುಗಳಿಗೆ? ಮಾಡ್ಸವ್ರೆ ಇನ್ಸೂರೆನ್ಸ್ ಅವೇ ನೋಡುವ ಅಲ್ಲಿ. ಮತ್ತೆ ಹಸುಗಳು ಬೆಳಿಗ್ಗೆ ಅದೇ ಸ್ನಾನ ಮಾಡಿಸಿ ಹಾಲು ಕರಿತೀವಿ. ಸ್ನಾನ ಮಾಡಿಸಿ ತಿಂಡಿ ಕೊಟ್ಬಿಟ್ಟು ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗೆ ಹಾಲು ಕರೆದ್ಬಿಟ್ಟು ಕೊಟ್ಬಿಡ್ತೀವಿ. ಕೊಟ್ಟು ತಿರ್ಗಾ 8 ಗಂಟೆಗೆ ಆಚೆ ಹೊರಗಡೆ ಬಿಡ್ತೀವಿ. ಹೊರಗಡೆ ಬಿಟ್ಟರೆ ತಿರ್ಗಾ 12ವರೆಗೆ ತಗೊಬಂದು ಕಟ್ಟಾಕಿ 12ವರೆಗೆ ತಂದು ಕಟ್ಟಾಕ್ಬಿಟ್ಟು ಅವಕ್ಕೆ ತಿಂಡಿ ಕೊಟ್ಟು ತಿರ್ಗಾ 3 ಗಂಟೆಯಿಂದ 4 ಗಂಟೆ ಹಾಲು ಕರಿತೀವಿ. 4 ಗಂಟೆ ಕರಿತೀವಿ. ಪ್ರಾಬ್ಲಮ್ ಏನಪ್ಪ ಅಂದರೆ ಡಾಕ್ಟ್ರು ನೋಡ್ಕೋತಾರೆ, ನಾವು ನೋಡ್ಕೋತೀವಿ. ಸಣ್ಣ ಪುಟ್ಟ ಎಲ್ಲ ಹೇಳ್ತಾ ಇದಾರೆ. ಇದು ಬಂದು ಎಚ್.ಎಫ್ ಅಂತ ಡಬಲ್ ಹೇಳ್ತಾ ಇದಾರೆ. ಎಚ್.ಎಫ್ ಇದು ಬಂದು ಜರ್ಸಿ. ಸಾಯಂಕಾಲ ಅಷ್ಟು ಕಮ್ಮಿ ಕೊಡ್ತವೆ. ಸಾಯಂಕಾಲ ಒಂದು 200 ಒಳಗೆ, ಬೆಳಿಗ್ಗೆ ಒಂದು 225, 200 ಮೇಲೆ. ಜಾಸ್ತಿ ಬೆಳಿಗ್ಗೆ ಟೈಮ್ ಜಾಸ್ತಿ ಕೊಡ್ತವೆ, ಸಾಯಂಕಾಲ ಕಮ್ಮಿ ಕೊಡ್ತವೆ ಹಾಲು. ಹೆಚ್ಚಾಗಿ ಬರುವಂತ ರೋಗ ಯಾವುದು ಹಸುಗಳಿಗೆ? ಹೆಚ್ಚಾಗಿ ಸಾಮಾನ್ಯಕ್ಕೆ ಯಾವುದು ಬರಲ್ಲ. ಯಾವಾಗ ಒಂದು ಸತಿ ಬರೋದು ಸಣ್ಣ ಪುಟ್ಟ ಹೊಟ್ಟೆ ಉಬ್ರ, ಈ ಹಾಲು ಇದು ಬಾವುಗೆ ಆದ್ರೆ ಅವಾಗೆಲ್ಲ ಸಣ್ಣ ಪುಟ್ಟ ನಾವೇ ನೋಡ್ಕೋತೀವಿ. ಡಾಕ್ಟ್ರು ಇರ್ತಾರಲ್ಲ, ಅವರು ಇವಾಗೆಲ್ಲ ಕೆಲವು ಮೆಡಿಸಿನ್ ಬಂದವೆ, ಅವು ಹಾಕ್ತಾರೆ. ಅದು ಕಡಿಮೆ ಬರೋದು, ಅವಾಗ ಕಡಿಮೆ. ಅವಕ್ಕೆ ಇಂಗ್ಲೇಷನ್ ಕೊಡ್ತಾ ಇರ್ತೀವಿ. ಆ ವರ್ಷಕ್ಕೆ ಒಂದ್ಸತಿ 6 ತಿಂಗಳಿಗೊಂದ್ಸತಿ ಡಾಕ್ಟ್ರು ಇಂಗ್ಲೇಷನ್ ಹಾಕ್ತಾರೆ. ಅದೇ ಜರ್ಸ್ಲ್ ಬರೋದು, ಬಾಯಿ ಜೆಲ್ ಸುರಿಸೋದು, ಅದಕ್ಕೆ ಡಾಕ್ಟ್ರು 6 ತಿಂಗಳಿಗೊಂದ್ಸತಿ ಇಂಗ್ಲೇಷನ್ ಕೊಡ್ತಾರೆ. ಇದಕ್ಕೆಲ್ಲ ಫುಡ್ ಏನು ಕೊಡ್ತೀರಾ ಅಂಕಲ್? ಈ ಪೀಡು, ಜೋಳ ನುಚ್ಚು, ರೇಬೂಸ ಇವೆಲ್ಲ ಇದ್ರೆ ಅವು ಕೊಡ್ಕೊತೀವಿ. ಫೀಡ್ ಕೊಡ್ತಾ ಇದ್ದೀವಿ. ಈಗ ಹಸುಗಳಿಗೆ ಇದು 2 ರಿಂದ 3 kg ಒಂದು ಟೈಮ್ಗೆ 3 kg ಕೊಡ್ತೀವಿ. ಒಂದು ಟೈಮ್ 3 kg. ಯಾವ ಟೈಮಲ್ಲಿ ಕೊಡ್ತೀರಾ? ಬೆಳಿಗ್ಗೆ ಹಾಲು ಕರೆದ ಮೇಲೆ ಕೊಡ್ತೀವಿ. ಸಾಯಂಕಾಲನೂ ಹಾಲು ಕರೆಯೋಕೆ ಮುಂಚೆನೆ ಕೊಟ್ಕೋತೀವಿ. ಯಾವ್ದ್ರ ಜೊತೆ ಕೊಡ್ಬೇಕು ಅಂತ ಏನಾರು ಇದೆಯಾ? ಜೊತೆ ಇಲ್ಲ. ಇದು ಒಳಗಡೆ ಒಂಥರ ಅದೇ ಎಲ್ಲ ಪೀಡು, ಇದು ತುಂಡಾಗಿ ಗಟ್ಟಿನೇ. ಎಷ್ಟು ಒಂದೊಂದು ಇಂಚು ಇರುತ್ತಾ? ಪುಡಿ ಈ ತರ ಮೀಡಿಯಂ ಎಲ್ಲ ಒಂಥರ. ಇದ್ರನ್ನ ಏನಾದ್ರು ನೀವು ರಾತ್ರಿನೇ ನೀರಲ್ಲಿ? ಇಲ್ಲ, ಆ ತರ ಏನಿಲ್ಲ, ನೆನಕಂಗಿಲ್ಲ. ಇದು ಹಂಗೆ ನೀರಲ್ಲಿ ಹಂಗೆ ಇಡಬೇಕು. ನೀರು ಹಾಕಂಗಿಲ್ಲ, ಹಂಗೆ ತಿನ್ಕೋತವೆ, ಹಂಗೆ ಕೊಟ್ಬಿಡೋದು. ಬೇರೆ ಏನನ್ನ ಚಕ್ಕೆ ಬೂಸ, ರವೆ ಬೂಸ ಹಾಕಿದ್ರೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕು, ಗಂಟ್ಲಿಗೆ ಇಡ್ಕತದೆ ಅಂತ. ಇದ್ರನ್ನ ಹಂಗೆ ಕೊಟ್ಬಿಡೋದೆ. ಅಂದ್ರೆ ನಮ್ಮ ಕರ್ನಾಟಕದ ಎಮ್ಮೆಯ ನಂದಿನಿ ಬ್ರ್ಯಾಂಡ್ ಸಹ ಉಪಯೋಗಿಸ್ತಾರೆ ನೋಡಿ ಸ್ನೇಹಿತರೆ. ಇದು ನೀವು ಉಪಯೋಗಿಸ್ಕೊಳ್ಳಿ, ರೈತರಿಗೆ ಒಳ್ಳೆ ಹಾಲು ಮತ್ತೆ ಇಳುವರಿ ಬರ್ತಿದೆ. ಇದ್ರಲ್ಲಿ ಎಲ್ಲ ಐತೆ.
ನೋಡಿ ಸ್ನೇಹಿತರೆ, ಇದರಲ್ಲಿ ತೇವಾಂಶ ಎಷ್ಟಿದೆ, ಕಚ್ಚಾ ಸಾರಜನಕ ಎಷ್ಟಿದೆ, ಕೊಬ್ಬಿನಾಂಶ ಎಷ್ಟಿದೆ, ಎಲ್ಲ ರೀತಿ ಮಾಹಿತಿ ಸಹ ನಿಮ್ಗೆ ಎಲ್ಲ ರೀತಿ ಇದರಲ್ಲಿ ಪ್ರತಿಯೊಂದು ಇದರಲ್ಲಿ ನಿಮ್ಗೆ ವಿತರಣೆ ಮಾಡಿ ಎಲ್ಲ ನೀಟಾಗಿ ಮಾಹಿತಿ ನಿಮ್ಗೆ ಹೇಳಿದ್ದಾರೆ. ಸರ್ ಇದು ರೇಟು 1300 ಆಗುತ್ತೆ ಸ್ನೇಹಿತರೆ. ಇದು 50 kg ಬ್ಯಾಗ್ ಬರುತ್ತೆ. ಹತ್ತಿರದ ನಂದಿನಿ ಹಾಲಿನ ಕೇಂದ್ರ ಅಥವಾ ನೀವು ಡೈರಿ ಹಾಕ್ತಿರಲ್ಲ, ಡೈರಿಗೆ ಹಾಲು ಹಾಕ್ತಿರಲ್ಲ, ಆ ಡೈರಿಗಳಲ್ಲಿ ಸಹ ಇದು ಮಾಹಿತಿ ಸಿಗುತ್ತೆ. ಒಂದ್ ಹಸುಗೆ ಒಂದ್ ತಿಂಗಳಿಗೆ ಎಷ್ಟು ಬ್ಯಾಗ್ ಬೇಕಾಗ್ಬೋದು ಇದು ಅಂದಾಜು? 50 kg. ಅಲ್ಲಿಗೆ ಎಷ್ಟು ಡಿವೈಡ್ ಮಾಡ್ಕೊಳ್ಳಿ. 50 kg ಒಂದು ಮೂಟೆ. ಒಂದು ಹಸಕ್ಕೆ ದಿನ 6 kg ಅಂದ್ರೆ ಬೆಳಿಗ್ಗೆ 3 kg, ಸಾಯಂಕಾಲ 3 kg. 2ರಿಂದ 3 ಬ್ಯಾಗ್ ಬೇಕಾಗುತ್ತೆ. 2ರಿಂದ 3 ಬ್ಯಾಗ್ ಬೇಕಾಗುತ್ತೆ ತಿಂಗಳಿಗೆ. ಹಸುಗಳಿಗೆ ಮಿಷಿನ್ ಹಾಕಿ ಹುಲ್ಲು ಬಳಸ್ತೀವಿ. ಇದು ಮುಸ್ಕಿನ ಜೋಳ ಕಡ್ಡಿ, ಈ ಹುಲ್ಲು, ಫಾರಂ ಹುಲ್ಲು ಎಲ್ಲ ಹಾಕ್ತೀವಿ ಹಸುಗಳಿಗೆ. ಇಲ್ಲಿ ಮಾಮೂಲಿ ಹುಲ್ಲು ಬದುಗಳಲ್ಲೆಲ್ಲ ಬೆಳೆಯೋ ಹುಲ್ಲು, ಫಾರಂ ಹುಲ್ಲು ಐತೆ. ಜೋಳ ಕಡ್ಡಿ ಸಿಕ್ಕಿದ್ರೆ ಮುಸ್ಕಿನ ಜೋಳ ಕಡ್ಡಿ ಅದು ಹಾಕ್ತೀವಿ. 3 ಥರ ಮೇವು ಹಾಕ್ತೀವಿ. ಒಣ ಹುಲ್ಲು ಇದ್ದಾಗ ಒಣ ಹುಲ್ಲು ಹಾಕ್ತೀವಿ. ಕಟಿಂಗ್ ಮಾಡಿಸ್ಕೊತೀವಿ ದಪ್ಪ ಕಡ್ಡಿ ಇದ್ದಾಗ ವೇಸ್ಟ್ ಆಗುತ್ತದೆ ಅಂತ ಮಿಷಿನಲ್ಲಿ. ಬೆಳಗ್ಗೆ ನಾವು ಹಾಲು ಕರೆಯೋಕ್ಕೆ ಹಾಲು ಕರೆದ್ಬಿಟ್ಟು ಕೊಟ್ಬಿಡ್ತೀವಿ. ತಿಂಡಿ ಹಾಲು ಕರೆದ್ಬಿಟ್ಟು ಕೊಟ್ಬಿಟ್ಮೇಲೆ ಹೊರಗಡೆ ಬಿಡ್ತೀವಿ. ಸ್ನಾನ ಮಾಡಿಸ್ಕೊಂಡು ಹಂಗೆ ಹಾಲು ಕರಿಯೋದು. ಸ್ನಾನ ಮಾಡ್ಬಿಡ್ತೀವಿ ಬೆಳಗ್ಗೆನೆ. ಪ್ರತಿದಿನ ಸ್ನಾನ ಮಾಡಿಸ್ತೀರಾ? ಪ್ರತಿದಿನ ಸ್ನಾನ ಮಾಡಿಸ್ತೀವಿ. ಪೈಪ್ ಪ್ರೆಜರ್ ಹೊಡೆದು ನೀರು ಕ್ಲೀನ್ ಮಾಡಿ ಹಾಲು ಕರೆದ್ಬಿಡ್ತೀವಿ. ತಿಂಡಿ ಕೊಟ್ಬಿಟ್ಟು ಆಮೇಲೆ 8 ಗಂಟೆಗೆ ಹೊರಗಡೆ ಬಿಡ್ತೀವಿ. ಹೊರಗಡೆ ಬಿಟ್ಟು ಮೇಯ್ಕೊಂಡು 12ವರೆಗೆ ಬರ್ತವೆ. ಬಿಸಿಲಾದ್ಮೇಲೆ ಬಂದಾಗ ಇಲ್ಲಿ ಕಟ್ಟಾಕ್ಬಿಟ್ಟು ಅವಕ್ಕೆ ತಿಂಡಿ ಕೊಡ್ತೀವಿ. ತಿರ್ಗಾ 12ವರೆಯಲ್ಲಿ ಮೇಯಕ್ಕೆ ಫೀಲ್ಡ್ ಐತೆ. ಸಾಯಂಕಾಲ 5ವರೆಗೆ ಮೇವು ಹಾಕ್ತೀವಿ. ಸೀಮೆ ಹುಲ್ಲು, ಮುಸ್ಕಿನ ಜೋಳ ಇದ್ರೆ ಅದು ಕಡ್ಡಿ, ಮಾಮೂಲಿ ಹುಲ್ಲು ಎಲ್ಲ ಸೇರಿ 2 ಸತಿ ಮೇವು ಹಾಕ್ತೀವಿ. ಹಾಲು ಕೊಡೋಕ್ಕೆ ಹಾಲು ಕೊಡ್ತಾ ಇದ್ದವಕ್ಕೆ 1 ಸತಿ ನೋಡ್ಕೊತೀವಿ. ದಿನ ಒಟ್ಟಿನ ಸ್ನಾನ ಆಗಬೇಕು ಇವಕ್ಕೆ. ಸ್ನಾನ ಆದ್ರೇ ಬಿಸಿಲು ಕಾಲ ಬೇರೆ. ಕೊಟ್ಟಿಗೆನೂ ದಿನ ಕ್ಲೀನ್ ಮಾಡ್ತೀರಾ? ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇರ್ತೀವಿ. ಹಂಗಾಗಿ ಇದಕ್ಕೆ ರೋಗ ಬರೋದು ಸ್ವಲ್ಪ ಕಾಯಿಲೆ ಎಲ್ಲ ಕಮ್ಮಿ. ರೋಗ ಬರೋಕ್ಕೆ ನಾವು ಕ್ಲೀನಾಗಿ ಮಡಿಕೊಂಡಂಗೆ ಮೇಂಟೈನ್ ಕ್ಲೀನಾಗಿ ಮಡಿಕೋಬೇಕು. ಕ್ಲೀನಾಗಿ ಸ್ಕೂಲ್ ಮೈ ತೊಳ್ಕೊತೀವಿ. ಯಾವಾಗೂ ಅವನ್ನ ಸಣ್ಣ ಪುಟ್ಟ ಕಾಯಿಲೆಗೆ ಡಾಕ್ಟ್ರ್ ನೋಡ್ಕೋತಾರೆ. ಇನ್ನೇನು ಜಾಸ್ತಿ ಯಾವಾಗ ದೊಡ್ಡ ಕಾಯಿಲೆ ಬರೋಕ್ಕೆ ಅಪರೂಪ ಡಾಕ್ಟ್ರ್ ಇರ್ತಾರೆ. 6 ತಿಂಗಳಿಗೆ ಒಂದ್ಸತಿ ಅವರು ಇಂಗ್ಲೀಷನ್ ಹಾಕ್ತಾರೆ. ಸಣ್ಣ ಪುಟ್ಟ ಇನ್ನು ಹೊಟ್ಟೆ ಒಬ್ಬರು ಹಾಲು ಕೆಚ್ಚಲು ಬಾವು ಅವೆಲ್ಲ ನಾವು ನೋಡ್ಕೋತೀವಿ. ಅವರು ಡಾಕ್ಟ್ರು ಒಂದೊಂದು 7 ಇಂಗ್ಲೀಷನ್ ಕೊಡ್ತಾರೆ. ಕ್ಲೋಸ್ ಮಾಡ್ಕೋತೀವಿ. ಅವೆಲ್ಲ ಏನು ಪರವಾಗಿಲ್ಲ. ಹಸುಗಳಿಗೆ ಹಾಲು ಬರೋಕ್ಕೆ ಹಾಕೋದು ಏರು ಮಿಷಿನು, ಇದು ಪೈಪಲ್ಲಿ ಏರು ಇದು ಅಲ್ಲಿ ಹಾಕಿದ್ರೆ ತೊಟ್ಟುಗಳಿಗೆ ಹಿಂಗೆ ಹಿಡ್ಕೊತದೆ. ಒಳಗಡೆ ರಬ್ಬರ್ ಇರೋದು ಅಷ್ಟೇ. ಮತ್ತೆ ಹಾಲೆಲ್ಲ ಈ ಕ್ಯಾನ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಕ್ಯಾನ್ ಹೋಯ್ತದೆ. ಇದ್ರಲ್ಲಿ ಬರುತ್ತೆ ಕ್ಯಾನ್ ಹಾಕ್ತಾರೆ. ಇದು ಬರ್ತಿದಂಗೆ ಅದ್ರೊಳಗಡೆ ತುಂಬುದಂಗೆ ಇದು ಮಾಡ್ತಾರೆ. ಕ್ಯಾನ್ ಹಾಕ್ತೀವಿ. ಬೇಕಾದ್ರೆ ಕ್ಯಾನ್ ತಗೊಳ್ಳಿ, ಹಾಕಿ ತೋರಿಸ್ಬಿಡ್ತೀನಿ. ಅಲ್ಲದೆ ಕ್ಯಾನ್ ಮ್ಯಾಟ್ ಏನಕ್ಕೆ ಹಾಕ್ತೀವಿ ಅಂದರೆ ಮೇಡಮ್ ಅವರೇ, ಈ ಎದ್ದೇಳಕ್ಕೆ ಕಾಲು ಇವೆಲ್ಲ ಚೆನ್ನಾಗಿ ಎದ್ದೇಳಕ್ಕೆ ಆಯ್ತದೆ. ಕಾಲೆಲ್ಲ ನೋವು ಬರಲ್ಲ. ಮ್ಯಾಟ್ ಮೇಲೆ ಮನಿಕತ್ತಾವ ಕ್ಲೀನಾಗೆ, ಜಾರಲ್ಲ. ಸೇಫ್ಟಿ ಹಸುಗಳಿಗೆ ಮ್ಯಾಟ್ ಇದ್ದರೆ. ಎಲ್ಲ ಹಸುಗಳಿಗೆ ಹಾಕಿದ್ದೀರಾ? ಎಲ್ಲ ಹಸುಗಳಿಗೆ ಹಾಕಿದ್ದೀವಿ. ಸಾಮಾನ್ಯವಾಗಿ ನಾವು ರೈತರದ್ದು ಫಾರ್ಮ್ ಅಲ್ಲೆಲ್ಲ ನೋಡ್ತಿರ್ತೀವಲ್ಲ, ಜಾಗ ಸಾಲದನೆ ಓಕೆ ಹಿಂಸೆ ಆಗಲ್ವಾ ಪಕ್ಕ ಒದ್ದಾಡ್ಬೇಕಾದ್ರೆ? ಇಲ್ಲ, ಜಾಗ ಐತೆ, ಮಸ್ತಾಯ್ತದ ಜಾಗ. ಇಷ್ಟು ಈ ಲೆವೆಲಲ್ಲಿ ಮಸ್ತಾಯ್ತದ ಜಾಗ. ಈಗ ಎಷ್ಟು ಜಾಗ ಐತೆ ಇಲ್ಲಿ? ಇದು ಎಷ್ಟು ಅಲ್ಲಿಗೆ ಎಷ್ಟು ಅಡಿ ಇದು? 60 ಅಡಿ ಅದು. ಇದು ಒಂದು ಸೆಡ್. ಇದು ಒಂದು ಹಿಂಗೆ 40-45 ಅಡಿ ಇದೆ. 60-40ರಲ್ಲಿ ಎಷ್ಟು ಹಸು ನಿರ್ವಹಣೆ ಮಾಡ್ತಿದ್ದೀರಾ? ಎಷ್ಟು ಅಲ್ಲಿಗೆ 12 ಕಟ್ಬೋದು. 12 ಹಸ ಒಂದ್ ಸೈಡ್ 12, ಒಂದು ಸೈಡ್ 12, ಅಲ್ಲಿಗೆ 7ರಿಂದ 24 ಹಸ ಕಟ್ಬೋದು. ಇವಾಗಿನ ಪೀಳಿಗೆ ತಾವು ಹೇಳೋದಾದ್ರೆ ಹೈನುಗಾರಿಕೆ ಲಾಭದಾಯಕ ಇದೆಯಾ? ಲಾಭ ಐತೆ ಇದ್ರಲ್ಲಿ ಮಾಡಿದ್ರೆ. ನಾವು ಮೀಡಿಯಮ್ ಆಗ ಜನ ಇದ್ದಿ, ಸುಮ್ಮನೆ ಕೆಲವರು ಸಿಕ್ಕಾಪಟ್ಟೆ ಜನ ಇಟ್ಕೊಂಡ್ರೆ ಲಾಸ್ ಅಂತಾರೆ. ಇದರಲ್ಲಿ ಗೊಬ್ಬರದ ಲಾಭ. ಒಂದು ಟ್ರ್ಯಾಕ್ಟರ್ 3,500-4,000 ಗೊಬ್ಬರ ಇಲ್ಲ. ಮಾಡಬೇಕು, ಒಳ್ಳೇದು ಇದು. ಇದರಿಂದ ಮಾಡಿದ್ರೆ ಖಂಡಿತ ಲಾಭ ಐತೆ. ಜನಕ್ಕೂ ಸೇಫ್ಟಿಗೂ. ಇದರಲ್ಲಿ ಕೆಲಸ ಮಾಡೋಕ್ಕೆ ಕಾಯಿಲೆನೇ ಬರಲ್ಲ ಯಾವುದು. ಹೌದಲ್ಲ? ಮನ್ಸನ್ಗೆ ಈ ಸ್ಕೂಲ್ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈಗ 12 ವರ್ಷದಿಂದ ಮಾಡ್ತಾ ಇದ್ದೀನ. ನಾನು ಆರೋಗ್ಯಗೆ ಇದ್ದೀನಿ. ಒಂದ್ ದಿವಸ ನೋಡಿ ಆಸ್ಪತ್ರೆಗೆ ಹೋಗ್ಬೇಕು. ಎಷ್ಟು ವಯಸ್ಸೀಗ? ನಮ್ಗಾಗಲೇ 55 ಆಯ್ತಾ? ಹೊರಗಡೆ ಬಿಟ್ಟಾಗ ನೀರು ಕುಡ್ದು ಒಳಗೆ ಹೋಯ್ತವೆ. ಒಳಗಲಿಂದ ಬಂದಾಗ ನೀರು ಕುಡ್ದು ಆಚೆ ಹೋಯ್ತಾ ಇರ್ತವೆ. ತೊಟ್ಟಿಗೆ ಬಿಡ್ತೀವಿ ಬೆಳಗ್ಗೆ ಸಾಯಂಕಾಲ ನೀರು ಆನ್ ಮಾಡಿದಾಗ. ನೀವು ಯಾವ್ದೇ ರೀತಿ ಬಕೆಟ್ ಅಲ್ಲಿ ನೀರ್ ಇಡಲ್ಲ. ಬಕೆಟ್ ಅಲ್ಲಿ ಎಲ್ಲ ನೀವು ಪೈಪಲ್ಲಿ ನೀರ್ ಬಿಟ್ಬಿಟ್ರೆ ಇಡಲ್ಲ. ನೈಟ್ ಇಡ್ಕತೀವಿ. ಯಾವಾಗ ನಾವು ಒಳಗಡೆ ಯಾವನ ನಮ್ಮ ನೋಡಿ
ಬೆಳಿಗ್ಗೆ ಸಾಯಂಕಾಲ ಕುಡಿತವೆ. ಹಾಂ ನಾವು ಆ ಒಳಗಡೆ ಅವು ಯಾವನ್ನ ನಮ್ಮನ್ನ ನೋಡ್ತಿರ್ತವೆ ನೀರು ಅಡೆ ತೊಳೆಯುವಾಗ, ಅವಾಗ ಬಕೆಟಲ್ಲಿ ಇಕ್ತೀವಿ, ಕೆಲವು ಕುಡಿತವೆ. ಈ ಇಷ್ಟು ಸಗಣಿ ಎಲ್ಲ ನಿಮ್ಗೆ ಬೀಳುತ್ತಲ್ವಾ ಹಸುಗಳಿಂದ, ಅದನ್ನ ನೀವು ಗೊಬ್ಬರವಾಗಿ ಅದನ್ನ ಬೆಳೆಗಳಿಗೆ ಯೂಸ್ ಮಾಡ್ಕೊಂತೀರಾ, ಇಲ್ಲಾಂದ್ರೆ ಯಾವ್ದಾದ್ರು ಎರೆಹುಳ ತೊಟ್ಟಿಗಳಿಗೆ ಹಾಕೊಂತೀರಾ? ಎರೆಹುಳ ತೊಟ್ಟಿಗೂ ಹಾಕ್ತಿವಿ, ಗೋಬರ್ ಗ್ಯಾಸ್ ಕರೆಂಟ್ ಉತ್ಪತ್ತಿ ಆಗೋದು ನೋಡಲ್ಲಿ ಅದಕ್ಕೂ ಹಾಕ್ತಿವಿ. ವ್ಯವಸಾಯಕ್ಕೆಲ್ಲ ಉಪಯೋಗಕ್ಕೆ ಬರ್ತದೆ ಗೊಬ್ಬರ. ಅಂದ್ರೆ ಅದು ಬಯೋಗ್ಯಾಸ್ ಇದ್ದಂಗೆ ನಿಮ್ಗೆ ಎಲ್ಲಾ ರೀತಿ ಅದು ಕರೆಂಟ್ ಹೋದಾಗ ಅದು ಉಪಯೋಗಕ್ಕೆ ಬರ್ತದಲ್ಲ, ಅದಕ್ಕೂ ಹಾಕ್ತಿವಿ. ಎರೆಹುಳ ಗೊಬ್ಬರನೂ ಮಾಡ್ಕೋತೀವಿ. ಇದರಲ್ಲಿ ಗೊಬ್ಬರಲ್ಲೂ ಆದಾಯ ಐತೆ. ಒಂದು ಟ್ಯಾಕ್ಟ್ರು ಇವಾಗ ಏನು 3,500 4,000. ಸಗಣಿ ನೀವ್ ಹೇಳಿದ್ರಲ್ಲ, ಇವಾಗ ಸಗಣಿನ ತಗೊಂಬಂದು ಇವಾಗ ಎಲ್ಲಿ ನೀವ್ ಯಾವ ತರ ಉಪಯೋಗ ಮಾಡ್ಕೊಂತೀರಾ ಅಂತ ಹೇಳಿ. ತಂದು ಇಲ್ಲಿ ಗೋಬರ್ ಗ್ಯಾಸ್ ಹಾಕ್ತಿವಲ್ಲ, ಇದರಿಂದ ಕರೆಂಟ್ ಉತ್ಪತ್ತಿ ಆಯ್ತದೆ. ಕರೆಂಟ್ ಉತ್ಪತ್ತಿಯಾಗಿ ನಮಗೆ ಆಫೀಸ್ಗೆ ಎಲ್ಲ ಕರೆಂಟ್ ಇಲ್ದಾಗೆಲ್ಲ ಉಪಯೋಗಿಸ್ತೀವಿ ನಾವು. ಹಂಗಂದ್ರೆ ಎಷ್ಟು ಕೆಜಿ ಹಾಕ್ಬೋದು ಒಂದ್ಸತಿಗೆ ಈ ಸಗಣಿ ಇದರಲ್ಲಿ ಅಂತ ಸ್ವಲ್ಪ ನಮ್ಮ ಮಾಹಿತಿ ತಿಳಿಸ್ಕೊಡಿ. ಇದು ಒಂದೂವರೆ ಟನ್ ಹಾಕ್ಬೋದು ಇದ್ರೊಳಗೆ. 1.5 ಟನ್. ಇದ್ರ ಮತ್ತೆ ಸಗಣಿನ ಮತ್ತೆ ಎಂತ ಒಳಕೋಬೇಕಾ? ಅದು ಯಾವ ರೀತಿ ಒಳಕೋದ್ರೆ ಅಲ್ಲಿ ಮೊಂತದೆ ಮಿಕ್ಸ್ ಮಾಡಿ ಮಿಷಿನ್ ಉಪಯೋಗ ಮಾಡ್ಕೊಂತೀವಿ. ಫಿಲ್ಟರ್ ಆಗಿ ಮ್ಯಾಲ್ ಕೊಯ್ತದೆ, ಅಲ್ಲಿ ಮ್ಯಾಲೆ ಟ್ಯಾಂಕ್ ಅಲ್ಲಿ ಉತ್ಪತ್ತಿ ಆಯ್ತದೆ. ಅದು ಕರೆಂಟ್ ಉತ್ಪತ್ತಿ ಆಗುತ್ತೆ. ಈ ಟ್ಯಾಂಕ್ ಸಗಣಿ ಬಿಟ್ಟ ಮೇಲೆ ಮತ್ತೆ ಈ ತರ ಟ್ಯಾಂಕ್ ಅಲ್ಲಿ ಕರೆಂಟ್ ಹೋಗಿ ಅದರಲ್ಲಿಂದ ಉತ್ಪತ್ತಿ ಅದು ಕರೆಂಟ್ ಅಲ್ಲೋಗ್ಬಿಡ್ಬ. ನೋಡ ರೈತರು ಚಿಕ್ಕದಾಗ ಯೂಸ್ ಮಾಡ್ಕೋಬಹುದು ಅವರು. ಇವಾಗ ಸಗಣಿನ ಅಲ್ಲಿ ಹಾಕ್ತೀರಾ ಒಳಗಡೆ 1 ಟನ್ ಅಷ್ಟು ಸಗಣಿ ಹಾಕ್ತೀರಾ, ಮತ್ತೆ ಸಗಣಿ ಇಲ್ಲಿ ಬರುತ್ತಾ? ಇದ್ರೊಳಗೆ ಬರ್ತದೆ. ಇದ್ರೊಳಗೆ ಮಿಕ್ಸಿಂಗ್ ಆಗುತ್ತೆ. ಮತ್ತೆ ಇದಕ್ಕೆ ಯಾವ್ದೋ ಟ್ಯಾಂಕ್ ಹೋಗುತ್ತೆ. ಯಾವ ತರ ಟ್ಯಾಂಕ್ ಉಪಯೋಗ ಆಗುತ್ತೆ ನಮ್ಗೆ? ಟ್ಯಾಂಕು ಇದ್ರೊಳಗೆ ಸಗಣಿ ಒಳಗೆ ಗ್ಯಾಸ್ ಉತ್ಪತ್ತಿ ಆಯ್ತದೆ. ಆ ಕಡೆ ಇನ್ನೊಂದು ಸ್ಟಾಕ್ ಮಾಡ್ಕೋತದೆ ಗ್ಯಾಸ್. ನೀವು ಸ್ಟವ್ ಯಾವ್ದಾನ ಅಡಿಗೆ ಮಾಡಕ್ ಉಪಯೋಗಿಸ್ಕೊಂತೀರಾ? ಮತ್ತೇನಾದ್ರೂ ಸ್ಟವ್ ಅಡಿಗೆ ಮಾಡಕ್ಕೂ ಉಪಯೋಗ ಬರ್ತದೆ. ಲೈಟು ಕರೆಂಟ್ ಉರಿತದೆ. ಹಾಗಾದ್ರೆ ನೀವು ಇದರಿಂದ ನೀವು ಕರೆಂಟ್ ನ ತಯಾರಿ ಮಾಡ್ಕೊಂತೀರಾ? ಇದು ಒಂಥರ ರೈತರಿಗೆ ಒಂಥರ ಒಳ್ಳೆ ಮಾಹಿತಿ. ನೀವು ಮನೆಗೂ ಆಯ್ತದೆ, ಅಡಿಗೆ ಮಾಡಕ್ಕೂ ಆಯ್ತದೆ, ಎಲ್ಲ ಉಪಯೋಗ ಐತೆ. ನೋಡಿ ಸ್ನೇಹಿತರೆ, ಇದು ರೈತರು ಹೇಳ್ತಾ ಇದಾರೆ, ಇದು ನಾವು ಬಯೋಗ್ಯಾಸ್ ಅಂತ ಏನು ಉಪಯೋಗಿಸ್ಕೊಳಂಗೆ ಏನಿಲ್ಲ. ಇದು ಬಯೋಗ್ಯಾಸ್ ಸಗಣಿಯಿಂದನೂ ಸಹ ಯಾವುದು ಕರೆಂಟ್ನ ಅಥವಾ ಕರೆಂಟ್ನ ಉತ್ಪತ್ತಿ ಮಾಡೋವಂಥ ದೊಡ್ಡ ಯಂತ್ರ ಆಗಿದೆ. ಇದನ್ನು ನೀವು ನೋಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಅಡಿಗೆನೂ ಮಾಡ್ಬೋದು, ಲೈಟ್ ಉರಿತವೆ. ಸಗಣಿ ಮುಖಾಂತರನೇ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 300ರಿಂದ 320 KVಯನ್ನ ಪ್ರತಿದಿನ ಮತ್ತೆ ಪ್ರತಿ ದಿವಸ ಸಹ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ರೈತರಿಗೆ ಒಳ್ಳೆ ಮಾಹಿತಿ ಕೇಂದ್ರವಾಗಿದೆ. ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಮತ್ತೆ ಈ ರೀತಿನೂ ಸಹ ನಿಮ್ಮ ತೋಟಗಳ ಅಥವಾ ಹೊಲಗಳಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ. ಎಚ್.ಎಫ್ ಇದು ನಾಟಿ ಹಸು. ಇದು ನಾಟಿ ಮಡಗಿದೆ ಒಂದು. ನಾಟಿ ಕ್ರಾಸ್, ಇದು ಕ್ರಾಸು ಆಗೋದು. ಇದು ನಾಟಿಯಲ್ಲಿ ಕ್ರಾಸ್ ಹುಟ್ಟದೆ. ಇವು 2-3 ವರ್ಷಕ್ಕೆ ಫಲ ಬೀಳ್ತವೆ. 2 ವರ್ಷ 3 ವರ್ಷಕ್ಕೆ ಕರುಗಳಿಂದ ಆದಮೇಲೆ. ಇದು ನಾಟಿದು ಪಕ್ಕ ನಾಟಿಯಲ್ಲಿ ಕ್ರಾಸು ಹುಟ್ಟಿರೋದು. ಇದು ಎಲ್ಲಿಂದ ತಂದಿದ್ರಿ? ಇದು ಅಲ್ಲಿ ಮಂಡ್ಯದ ಕಡೆಯಿಂದ ತಂದಿದ್ದು, ಮೈಸೂರು. ಇವು ಕೆಲವು ಫಲ ಆಗವೆ, 7 ನಿಂತವೆ. ಇದರಲ್ಲಿ ಆಗ ನಿಂತಿಲ್ಲ ಇನ್ನು. ಇವೆಲ್ಲ ಒಂದು 7-8 7 ನಿಂತವೆ, ಫಲ ಬಿದ್ದವೆ. ಅವು ಚಿಕ್ಕರುಗಳು ಎಲ್ಲ ಒಂದೊಂದು ವರ್ಷದವು. ಈ ಕಡೆವು 1 ವರ್ಷ ಆಗೋದಿವು, 1-1.5 ವರ್ಷ. 2 ವರ್ಷಕ್ಕೆ ಎಲ್ಲ 7 ಬರ್ತವೆ. 1.5 ವರ್ಷ 2 ವರ್ಷಕ್ಕೆ. ಕರೆಕ್ಟಾಗಿ ಇವೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ, ಕಮ್ಮಿ ಆಳಿದ್ದು ಮಾಡ್ಕೊಂಡ್ರೆ ಸ್ವಂತ ಜೀವನ ಮಾಡ್ಬೋದು ಕರೆಕ್ಟಾಗಿ. ಗೊಬ್ಬರ ಲಾಭ, ಮನೆಗೆ ಸ್ವಂತ ಹಾಲು ಮಾರಾಟ, ಒಂಥರ ರೊಟೇಷನ್ ಚೆನ್ನಾಗಾಯ್ತದೆ. ಕೆಲಸ ಮಾಡ್ದಿರ ಕೆಲವರು ಹಂಗೆ ಲಾಸು ಅಂತಾರೆ. ಬರೀ ಆಳಿಕೊಂಡು ಮಾಡಿದ್ರು ಹೋಗಲ್ಲ. ನಾವು ಸ್ವಂತ ನಮ್ಮ ಜೊತೆಗೊಂದು ಮಡಿಕೊಂಡು ಮಾಡಿದ್ರೆ ಇವಾಗೇನು ಒಂದೊಂದು ಹಸುಗಳು 1 ಲಕ್ಷ 1.5 ಲಕ್ಷ, 80,000 1 ಲಕ್ಷ ಹೋಯ್ತದೆ.
ಇದು ಅದೇ ಹಾಲು ಕರಿಯೋಕ್ಕೆ ಮಿಷಿನ್ ಆನ್ ಮಾಡ್ಕೊತೀವಿ. ಪ್ರೆಷರ್ ಪವರ್ ಇದಕ್ಕೆ ಹೊಡಿತದ ಇದು ಗಾಡಿ ಏರ್ ಹಾಲು ಕರಿಯೋಕ್ಕೆ ಉಪಯೋಗಿಸೋದು ಇದು. ಎಲ್ಲ ಚೆನ್ನಾಗಿ ಮಾಹಿತಿ ಕೊಟ್ರಿ. ಮತ್ತೆ ಈ ರೀತಿ ಸಗಣಿಗಳು ಬೀಳ್ತಾ ಇರುತ್ತಲ್ಲ, ಆಗ ಅದ್ರ ಮೇಲೆ ಬಿದ್ದು ಒದ್ದಾಡ್ತಿರ್ತಾವಲ್ಲ, ಇಲ್ಲ ಅವು ಹೆಂಗ್ ಮಾಡ್ತೀರಾ? ನೋಡ್ಕೊಂಡು ನಾವು ಇಲ್ಲಿ ಒಂದು ಆಳು ಇದ್ದು ಎತ್ಕೋತಾ ಇರ್ತೀವಿ. ಎತ್ಕೊತೀವಿ. ಅವು ಒಬ್ರಿದ್ರೆ ಚಂದ, ಯಾವನ ಕಿತ್ಕೊಂಡು ಅವು ಐದಾಡ್ದು ಕಾಲ್ಗೆ ಹಾಕ್ಕೊಂಡು ಇಲ್ಲೂ ಸೇಫ್ಟಿಕ್ಕು ಒಂದು ಆಳು ಇದ್ರೆ ಅವೆಲ್ಲ ಮಾಡ್ಕೋಬೇಕು. ಓಕೆ ಅಂಕಲ್. ಇಲ್ಲ ಅಂದ್ರೆ ಅವಕ್ಕೆ ಅಂಟ್ಕೊಂಡು ಗಲೀಜಾಗುತ್ತೆ. ಗಲೀಜಾಯ್ತದೆ ನೋಡಿ. ಇವಾಗ ಎಷ್ಟು ಕ್ಲೀನ್ ಆಗವೆ. ಹೌದು. ಕರೆನೇ ಮಡಿಕೊಂಡಿಲ್ಲ ಹಸ್ಗಳು, ಎಲ್ಲೂ ಸಗಣಿ ಕರೆನೇ ಇಲ್ಲ. ಇದು ರೋಡಲ್ಲಿ ನೋಡ್ತಾರಲ್ಲ ಅಂತ ಸ್ವೀಟ್ ಅದು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ, ಏನೂ ಇಲ್ಲ ಪಾಪ ಕೊಡಕ್ಕೆ. ಇನ್ನು ಅವು ಅವರೇ ಬಾಳೆಹಣ್ಣು ಅದು ಇಟ್ಬಿಡ್ತಾರೆ ನೋಡಿ. ನೋಡಿ ಸ್ನೇಹಿತರೆ, ಪ್ರತಿದಿನ ಈ ಡೈರಿ ಫಾರ್ಮ್ಗೆ ರೈತರು ಮತ್ತು ಯಾರು ಖರೀದಿದಾರರು ತಿಂಗಳಿಗೆ ಈ ಥರ ಅವರೇ ಬಂದು ಖರೀದಿದಾರರು ಮತ್ತು ಅವರು ಬಂದು ತಗೊಂಡೋಗ್ತಾರೆ. ಈ ರೀತಿ ಹಾಲು ಬೆಳೆಸ್ಕೊಳ್ಳೋದು ಎಲ್ಲ ರೀತಿ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರ್ತದೆ. Hey!